ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಗುದ್ದಾಟ ನಡೀತಾ ಇರೋದು ಕೂಡ ಸಹಜ. ಆದರೆ ಚುನಾವಣೆಗೆ ಇನ್ನೂ 2.5 ವರ್ಷ ಇದೆ. ಮೈತ್ರಿ ಬಗ್ಗೆಯೂ ಕೂಡ ಇನ್ನೂ ಫೈನಲ್ ಆಗಿಲ್ಲ. ಹೀಗಿರುವಾಗಲೇ ಬಿಜೆಪಿ ಜೆಡಿಎಸ್ನಲ್ಲಿ 2028ರ ಸಿಎಂ ಪಟ್ಟಕ್ಕಾಗಿ ಫೈಟಿಂಗ್ ಶುರುವಾಗ್ಬಿಟ್ಟಿದೆ. ಅದೇನು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಎರಡು 2028ರ ಎಲೆಕ್ಷನ್ ಗೆಲ್ಲೋ ಮೊದಲೇ ಅಧಿಕಾರದ ಪಟ್ಟಕ್ಕೇರಲು ಯುದ್ಧ. ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಮಧ್ಯೆ 2028ರ ಸಿಎಂ ಕುರ್ಚಿಗಾಗಿ ಕಾದಾಟ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನೂ 2.5 ವರ್ಷಗಳೇ ಬಾಕಿ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು 2028ಕ್ಕೂ ನಾವೇ ಗೆಲ್ತೀವಿ ಅಂತಿದ್ದಾರೆ. ಕಾಂಗ್ರೆಸ್ ಕಟ್ಟಿ ಹಾಕಲು ತಂತ್ರ ರೂಪಿಸಬೇಕಾದ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಮೈತ್ರಿ ವಿಚಾರವಾಗಿ ಕಿತ್ತಾಟ ನಡೆಸುತ್ತಿವೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. ಹೀಗಿರುವಾಗಲೇ 2028ರ ಸಿಎಂ ಕುರ್ಚಿ ಬಗ್ಗೆ ದೋಸ್ತಿಗಳ ಮಧ್ಯೆ ಕುಸ್ತಿ ಏರ್ಪಟ್ಟಿದೆ. ವಿಚಾರ ಏನಂದ್ರೆ, ನಿನ್ನೆ ಹಾಸನದಲ್ಲಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೈತ್ರಿ ವಿಚಾರವಾಗಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ರು. ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ. 113 ಸೀಟ್ ಯಾರಿಗೆ ಬಂದ್ರು ಅವರೇ ಸಿಎಂ. ಜೆಡಿಎಸ್ಗೆ ಬಂದ್ರೆ ಅವರು ಯಾರನ್ನಾದ್ರೂ ಮಾಡ್ಕೊಳ್ಳಿ, ನಮಗೆ ಬಂದ್ರೆ ನಮ್ಮವರು ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ HD ಕುಮಾರಸ್ವಾಮಿ ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲಿಸಿದ್ರು ಅಂತ ಗರಂ ಆಗಿದ್ದಾರೆ. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅದರಿಂದಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ತಡೀಲಿಕ್ಕೆ ನಾವ್ಯಾರು? 113 ಸೀಟ್ ಗೆದ್ದವ್ರು ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ನಾವು 113 ಬಂದಾಗ ನಾವು ಮುಖ್ಯಮಂತ್ರಿ ಆಗ್ತೀವಿ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ ಗಾದೆ ಮಾತೆ ಇಲ್ವಾ? ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇನ್ನು 2 ವರ್ಷ ಇದೆ, ಬಹಳ ಶ್ರಮ ಹಾಕೋದಿದೆ. ಇನ್ನು ಮತ್ತೊಂದು ಕಡೆ 2028ಕ್ಕೆ BYV ಸಿಎಂ ಆಗ್ತಾರೆ ಅಂತ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಟವೆಲ್ ಹಾಕಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಎಂದಿರುವ ವಿಜಯೇಂದ್ರ ಈ ಕ್ಷಣದಲ್ಲಿ ಬೇರೆ ವಿಷಯ ಮಾತನಾಡಲ್ಲ ಎಂದಿದ್ದಾರೆ. 2028ಕ್ಕೆ ಸೂರ್ಯ ಹುಟ್ಟುವುದು, ಸೂರ್ಯ ಉದಯ ಆಗುವುದು ಎಷ್ಟು ಸತ್ಯವೋ ಸನ್ಮಾನ್ಯ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗುವುದು ಸಹಿತ ಅಷ್ಟೇ ಸತ್ಯ. 1000 ದಿನಗಳ ಸಂಭ್ರಮಾಚರಣೆಯಲ್ಲಿ ಇದ್ದೇವೆ ನಾವು. ಅದ್ರಿಗೆ ಸೀಮಿತ ಮಾತನಾಡೋಣ. ಅದ್ರ ಬಗ್ಗೆ ನಾಳೆ ಮಾತಾಡ್ತೇನೆ ಅದ್ರ ಬಗ್ಗೆ. ಇದೆಲ್ಲದರ ಮಧ್ಯೆ ಹಾವೇರಿಯಲ್ಲಿ ಅಬ್ಬರಿಸಿದ ಡಿಕೆ ಮುಂದಿನ ಚುನಾವಣೆಯಲ್ಲಿ 141 ಸ್ಥಾನ ಗೆಲ್ತೇವೆ, ನಾವೇ ಅಧಿಕಾರಕ್ಕೆ ಬರ್ತೇವೆ ಎಂದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಒಂದು ಕಡೆ ಕೈ ಮನೆಯಲ್ಲಿ ಸಿಎಂ ಕುರ್ಚಿ ಕಂಪನ ದಿನದಿನಕ್ಕೂ ಜೋರಾಗ್ತಿದೆ. ಇತ್ತ ದೋಸ್ತಿ ನಡುವೆ ಪಟ್ಟ ಸಿಗುವ ಮೊದಲೇ ಪಟ್ಟಕ್ಕಾಗಿ ಬಿರುಗಾಳಿ ಎದ್ದಿದೆ. ಸುನೀಲ್, TV9 ಬೆಂಗಳೂರು.